ಮೋದಿ ಅವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ನನ್ನ ಮಕ್ಕಳ ನೀವು ಮನುಷ್ಯ. ಬಾಂಗ್ಲಾದೇಶದಲ್ಲಿ ಆಯ್ತು, ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂತ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಈಗೇನಾಗತ್ತೆ ಸರ್ ಇದು? ದಗಾಕೋರ್ರು, ದರೋಡೆಕೋರ್ರನ್ನೆಲ್ಲ ಸರ್ಕಾರಕ್ಕೆ ತಂದ್ರೆ ಇನ್ನೇನಾಗತ್ರಿ? ನಾವು ತಂದಿರೋದು ನಾವು ಅನುಭವಿಸ್ಬೇಕು. ಬೈಯೋದ್ರಿಂದ ಏನು ಪ್ರಯೋಜನ? ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಡೀತಿರೋ ದರೋಡೆತನ, ದಗಾಕೋರ್ರು, ಕುಟುಂಬ ರಾಜಕಾರಣಗಳು, ಸ್ವಾರ್ಥಿಗಳು, ಇಂಥವ್ರ ಮಧ್ಯೆ ನಾವು ದೊಡ್ಡ ಪ್ರಜಾಪ್ರಭುತ್ವ ಮಾತಾಡ್ಕೊಂಡು ಕೂತ್ಕೋಬೇಕಿಲ್ಲಿ. ಕೆಲಸವಿಲ್ಲ, ಕಾರ್ಯವಿಲ್ಲ. ಮುಂದಕ್ಕೆ ಹೋಗೋಣ ಸಾಕು. ಹೌದ್ರಿ, ಹೇಸ್ಗೆ ತಿನ್ನವನು ಡಿಫೆಂಡ್ ಮಾಡ್ಕೊಳ್ಳದೆ ಇನ್ನೇನು ಮಾಡ್ತಾನೆ? ವಾಸನೆ ಬರ್ತಿದೆ ಅಂದ್ರೆ ಇಲ್ಲ, ನನಗದು ಏಲಕ್ಕಿ ತರ ಕಾಣಿಸ್ತಿದೆ ಅಂತಾನೆ ಹೇಳೋದವನು. ಹೌದೌದು, ನಿಮ್ಗೂ ವಾಸನೆ ಬರ್ತಿದ್ಯಾ ಅಂತ ಕೇಳ್ತಾನ? ತಪ್ಪನ್ನು ಮುಚ್ಚಾಕೊಳ್ಳೋದೆ. ಏನ್ ಹೇಳ್ತಾನ ಅವನು? ಏನ್ರಿ ಹೇಸ್ಗೆ ಅಂತ? ನಮ್ಗೆ ಏಲಕ್ಕಿ ತಿಂದಂಗಿದೆ ಅಂತಾನೆ.